Hello, students. Welcome back to the next session. So, in the previous sessions, we discussed regarding the first unit, that is accounting for incomplete records. In this session onwards, we are going to discuss regarding the consignment accounts. So, in the second unit, that is consignment account. So in the first session, we are going to discuss regarding meaning and feature of consignment, difference between consignment and sales. ಸೊ ಇದುವರೆಗೆ ನಾವು ಫಸ್ಟ್ ಯೂನಿಟ್ ಮಾಡಿದ್ವಿ. ಅದರಲ್ಲಿ ಅಕೌಂಟಿಂಗ್ ಫರ್ಮ್ ಇನ್ಕಂಪ್ಲೀಟ್ ರೆಕಾರ್ಡ್ ದಟ್ ಇಸ್ ತಿಳ್ಕೊಂಡ್ವಿ ಮತ್ತೆ ಪ್ರಾಬ್ಲಮ್ಸ್. ಈ ಸೆಷನ್ ಅಲ್ಲಿ ನೆಕ್ಸ್ಟ್ ಯೂನಿಟ್ ಕನ್ಸೈನ್ಮೆಂಟ್ ಅಕೌಂಟ್ಗೆ ಮೂವ್ ಆಗೋಣ. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ ನಾವು ಮೀನಿಂಗ್ ಅಂಡ್ ಫೀಚರ್ಸ್ ಆಫ್ ಕನ್ಸೈನ್ಮೆಂಟ್ ಅಂಡ್ ಡಿಫರೆನ್ಸ್ ಬಿಟ್ವೀನ್ ಕನ್ಸೈನ್ ಸೇಲ್ಸ್ ನ ನೋಡ್ತೀವಿ. More to that meaning, in these days of mass production, manufacturer and wholesaler are to push their sales by possible ways. Thus, the sales are made directly or indirectly. In case of direct sales, the businessman or manufacturer appoint a salesman and they sell the goods. As such, all sales are under the control of businessman. So, ಇತ್ತೀಚಿನ ದಿನಗಳಲ್ಲಿ ಮಾಸ್ ಪ್ರೊಡಕ್ಷನ್ ಅನ್ನೋದು ಕಾನ್ಸೆಪ್ಟ್ ಇದೆ. ಮಾಸ್ ಪ್ರೊಡಕ್ಷನ್ ಅಂದ್ರೆ ಬಲ್ಕ್ ಆಗಿ ಜಾಸ್ತಿಯಾಗಿ ಪ್ರೊಡಕ್ಷನ್ ಮಾಡುವಂಥದ್ದು. ಈ ಮಾಸ್ ಪ್ರೊಡಕ್ಷನ್ ಕಾನ್ಸೆಪ್ಟ್ ಮ್ಯಾನುಫ್ಯಾಕ್ಚರರ್ ಅಂಡ್ ಹೋಲ್ಸೇಲರ್ಗೆ ಸ್ವಲ್ಪ ತಮ್ಮ ಸೇಲ್ಸ್ ನ ಜಾಸ್ತಿ ಮಾಡೋದಕ್ಕೆ ಪಾಸಿಬಲ್ ವೇ ಅಲ್ಲಿ ಜಾಸ್ತಿ ಮಾಡೋದಕ್ಕೆ ಅವರು ಟ್ರೈ ಮಾಡ್ತಾ ಹೋಗ್ತಾರೆ. ಸೊ ಯಾವ ತರ ಅಂದ್ರೆ ಮೇ ಬಿ ಡೈರೆಕ್ಟ್ ಸೇಲ್ಸ್ ಆರ್ ಇಂಡೈರೆಕ್ಟ್, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಅವ್ರ ಸೇಲ್ಸ್ ನ ಇನ್ಕ್ರೀಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಾರಣದಿಂದ ಇನ್ ದ ಕೇಸ್ ಆಫ್ ಡೈರೆಕ್ಟ್ ಸೇಲ್ಸ್, ಸೊ ಡೈರೆಕ್ಟ್ ಸೇಲ್ಸ್ ಅಂತ ಬಂದಾಗ ಬಿಸ್ನೆಸ್ ಮ್ಯಾನ್ ಆರ್ ಮ್ಯಾನುಫ್ಯಾಕ್ಚರರ್ ಅಪಾಯಿಂಟ್ ಎ ಸೇಲ್ಸ್ ಮ್ಯಾನ್. ಸೊ ಡೈರೆಕ್ಟ್ ಸೇಲ್ಸ್ ಅಂತ ಬಂದಾಗ ಬಿಸ್ನೆಸ್ ಮ್ಯಾನ್ ಅಥವಾ ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರರ್ ಏನ್ ಮಾಡ್ತಾರೆ, ಸೇಲ್ಸ್ ಮ್ಯಾನ್ ನ ಅಪಾಯಿಂಟ್ ಮಾಡಿ ಸೇಲ್ ಮಾಡ್ತಾರೆ. ಅಂಡ್ ಸಚ್ ಆಲ್ ದ ಸೇಲ್ಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಬಿಸ್ನೆಸ್ ಮ್ಯಾನ್. ಸೊ ಡೈರೆಕ್ಟ್ ಸೇಲ್ಸ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಅಥವಾ ಮ್ಯಾನುಫ್ಯಾಕ್ಚರರ್ ಸೇಲ್ಸ್ ಮ್ಯಾನ್ ತಾವೇ ಅಪಾಯಿಂಟ್ ಮಾಡೋದ್ರಿಂದ ಸೊ ಎಂಟೈರ್ ಸೇಲ್ಸ್ ಏನಿದೆ ಅದು ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ. ಆನ್ ದ ಅದರ್ ಹ್ಯಾಂಡ್, ಇನ್ ದ ಇಂಡೈರೆಕ್ಟ್ ಸೇಲ್ಸ್, ಇಂಡೈರೆಕ್ಟ್ ವೇ ಅಲ್ಲಿ ನಾವು ಸೇಲ್ಸ್ ನ ಹೇಗೆ ಇನ್ಕ್ರೀಸ್ ಮಾಡೋದಂದ್ರೆ, ಎ ಮ್ಯಾನುಫ್ಯಾಕ್ಚರರ್ ಡಿಸ್ಪ್ಯಾಚ್ ದ ಗೂಡ್ಸ್ ಟು ಹಿಮ್ who sell the goods. Thus, the system of dispatching or selling a goods by the manufacturer or wholesaler to his agent for a sale on his behalf and at its risk is written for commission is known as consignment system. So, ಇಲ್ಲಿ ಇಂಡೈರೆಕ್ಟ್ ಸೇಲ್ಸ್ ಅಂತ ಬಂದಾಗ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ತಾವು ಒಬ್ಬ ಏಜೆಂಟ್ ನವರು ಅಪಾಯಿಂಟ್ ಮಾಡ್ಕೊಳ್ತಾರೆ. ಸೊ ಆ ಏಜೆಂಟ್ ಕೆಲಸ ಏನು ಅಂತಂದ್ರೆ, ಸೊ ಮ್ಯಾನುಫ್ಯಾಕ್ಚರರ್ ಹೇಳ್ದಂತ ಕೆಲಸನ ಮಾಡೋದು. ಸೊ ಆ ಏಜೆಂಟ್ ಏನ್ ಮಾಡ್ತಾನೆ ಅಂದ್ರೆ, ಬಿಸ್ನೆಸ್ ಮ್ಯಾನ್ ಅಥವಾ ಮ್ಯಾನುಫ್ಯಾಕ್ಚರರ್ ಕಳಿಸ್ಕೊಟ್ಟಂತ ಗೂಡ್ಸ್ ನ ತನ್ನಲ್ಲಿ ಇಟ್ಕೊಂಡು ಅದನ್ನ ಸೇಲ್ ಮಾಡ್ತಾನೆ. ಸೊ ಆನ್ ಬಿಹಾಫ್ ಆಫ್ ಬಿಸ್ನೆಸ್ ಮ್ಯಾನ್ ನ ಪರವಾಗಿ ಏಜೆಂಟ್ ಸೇಲ್ಸ್ ಮಾಡ್ತಾನೆ. ಅಂಡ್ ಇಸ್ ರಿಸ್ಕ್, ಅವನ ಓನ್ ರಿಸ್ಕ್ ಅಲ್ಲಿ ಅವನು ಸೇಲ್ಸ್ ಮಾಡ್ತಾನೆ ಫಾರ್ ಎ ಕಮಿಷನ್. ಸೊ ಸೇಲ್ಸ್ ಮಾಡಿದಕ್ಕೆ ಅವನಿಗೆ ಕಮಿಷನ್ ನ ಕೊಡ್ತಾರೆ. ಸೊ ಈ ಸಿಸ್ಟಮ್ ನಾವು ಏನಂತ ಕರಿತೀವಿ ಅಂದ್ರೆ ಕನ್ಸೈನ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಕನ್ಸೈನ್ಮೆಂಟ್ ಇಸ್ ಅನ್ ಏಜೆನ್ಸಿ ಅಗ್ರಿಮೆಂಟ್ ಅಂಡರ್ ವಿಚ್ ದ ಮ್ಯಾನುಫ್ಯಾಕ್ಚರರ್ ಆರ್ ದ ಹೋಲ್ಸೇಲರ್ send his goods to his own risk to his agent in a different place for the purpose of sales on commission. So ಇಲ್ಲಿ ಕಮಿಷನ್ ಕನ್ಸೈನ್ಮೆಂಟ್ ಅಂತ ಬಂದಾಗ ಇಸ್ ಬಟ್ ಇಸ್ ಏಜೆನ್ಸಿ ಅಗ್ರಿಮೆಂಟ್. ಸೊ ಕನ್ಸೈನ್ಮೆಂಟ್ ಇಸ್ ನಥಿಂಗ್ ಏಜೆನ್ಸಿ ಅಗ್ರಿಮೆಂಟ್ ಅಂಡರ್ ವಿಚ್ ದ ಮ್ಯಾನುಫ್ಯಾಕ್ಚರರ್ ಆರ್ ದ ಹೋಲ್ಸೇಲರ್ ಸೆಂಡ್ ಹಿಸ್ ಗೂಡ್ಸ್ ಅಟ್ ಹಿಸ್ ಓನ್ ರಿಸ್ಕ್. ಮ್ಯಾನುಫ್ಯಾಕ್ಚರರ್ ಅಥವಾ ಬಿಸ್ನೆಸ್ ಮ್ಯಾನ್ ಗೂಡ್ಸ್ ಏನ್ ಸೆಂಡ್ ಮಾಡ್ತಾನೆ ಅದು ಬಿಸ್ನೆಸ್ ಮ್ಯಾನ್ ರಿಸ್ಕ್ ಅಲ್ಲೇ ಸೆಂಡ್ ಮಾಡಿರುತ್ತೆ ಟು ಹಿಸ್ ಏಜೆಂಟ್. ಯಾರಿಗೆ ಅಂದ್ರೆ ಏಜೆಂಟ್ ಗೆ ಸೆಂಡ್ ಮಾಡಿರ್ತಾರೆ ಇನ್ ಎ ಡಿಫ್ರೆಂಟ್ ಪ್ಲೇಸ್. ಸೊ ಅಕ್ರಾಸ್ ದ ಕಂಟ್ರಿ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಇರೋ ಲೊಕೇಟ್ ಆಗಿರ್ತಾರೆ ಅವರ ಏಜೆಂಟ್ಸ್ ಫಾರ್ ದ ಪರ್ಪಸ್ ಆಫ್ ಸೇಲ್ಸ್ ಆನ್ ಕಮಿಷನ್. ಸೇಲ್ಸ್ ಆನ್ ಕಮಿಷನ್. ಆ ಏಜೆಂಟ್ಗಳು ಸೇಲ್ಸ್ ಮಾಡ್ತಾರೆ
ಸೇಲ್ ಮಾಡಿ ಆ ಸೇಲ್ಸ್ ತಕ್ಕಂಗೆ ಕಮಿಷನ್ ಅವರು ತಗೊಳ್ತಾ ಇರ್ತಾರೆ ಅಥವಾ ಬಿಸ್ನೆಸ್ ಮ್ಯಾನ್. ಸೊ ಈ ಪ್ರೋಸೆಸ್ ಆಫ್ ಅಥವಾ ಈ ಮೆಥಡ್ ಆಫ್ ಅಗ್ರಿಮೆಂಟ್ ನ ಅಥವಾ ಏಜೆನ್ಸಿ ಅಗ್ರಿಮೆಂಟ್ ನ ನಾವು ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬಾಟಾ ನೀವು ಕೇಳಿರ್ಬೋದು. ಇದು ಟಿಪ್ಪ ಒಂದು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪ್ನಿ. ಸೊ ಇವರು ಅಕ್ರಾಸ್ ದ ಕಂಟ್ರಿ ಸೊ ತಮ್ಮ ಏಜೆಂಟ್ಗಳನ್ನ ಇಟ್ಕೊಂಡಿದ್ದಾರೆ. ಅವರು ಮ್ಯಾನುಫ್ಯಾಕ್ಚರ್ ಮಾಡೋದಂತ ತಮ್ಮ ಏಜೆಂಟ್ಗಳಿಗೆ ಕಳಿಸ್ಕೊಡ್ತಾರೆ. ಸೊ ಆ ಏಜೆಂಟ್ಸ್ಗಳು ಅದನ್ನ ಸೇಲ್ಸ್ ಮಾಡ್ತಾರೆ ಆನ್ ದ ಬೇಸ್ ಕಮಿಷನ್. ಬಟ್ ಎಲ್ಲ ರಿಸ್ಕ್ ಯಾರ ಹತ್ರ ಇದೆ ಯಾವುದು ಅಂತಂದ್ರೆ ಸೊ ಬಿಸ್ನೆಸ್ ಮ್ಯಾನ್ ಹತ್ರನೇ ಇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇಬ್ರು ಪರ್ಸನ್ ಬರ್ತಾರೆ, ಒಬ್ಬ ಕನ್ಸೈನಿ, ಇನ್ನೊಬ್ಬ ಕನ್ಸೈನರ್. ಕನ್ಸೈನರ್ ಅಂದ್ರೆ ಯಾರು? ಕನ್ಸೈನಿ ಯಾರು? ದ ಪರ್ಸನ್ ಹೂ ಸೆಂಡ್ಸ್ ದ ಗೂಡ್ಸ್ ಇಸ್ ನೋನ್ ಆಸ್ ದ ಕನ್ಸೈನರ್. ಇಲ್ಲಿ ಬಿಸ್ನೆಸ್ ಮ್ಯಾನ್ ನಾವು ಕನ್ಸೈನರ್ ಅಂತ ಕರಿತೀವಿ. ಪರ್ಸನ್ ಹೂ ಸೆಂಡ್ ದ ಗೂಡ್ಸ್ ನ ಸೆಂಡ್ ಮಾಡ್ತಾರಲ್ಲ ಆ ಪರ್ಸನ್ ನಾವು ಕನ್ಸೈನರ್, ನಥಿಂಗ್ ಬಟ್ ಬಿಸ್ನೆಸ್ ಮ್ಯಾನ್. ಅಂಡ್ ದ ಪರ್ಸನ್ ಟು ಹೂಮ್ ದ ಗೂಡ್ಸ್ ಆರ್ ಸೆಂಡ್, ಯಾರಿಗೆ ನಾವು ಗೂಡ್ಸ್ ನ ಸೆಂಡ್ ಮಾಡ್ತೀವಿ ದಟ್ ಇಸ್ ಏಜೆಂಟ್ ಇರ್ತಾನಲ್ಲ ಆ ಪರ್ಸನ್ ನಾವೇನಂತ ಕರಿತೀವಿ ಅಂದ್ರೆ ಕನ್ಸೈನಿ ಕರಿತೀವಿ. ಇಲ್ಲಿ ಇಬ್ರು ಪರ್ಸನ್ ಬರ್ತಾರೆ, ಕನ್ಸೈನರ್ ಮತ್ತೆ ಕನ್ಸೈನಿ. ಕನ್ಸೈನರ್ ಅಂದ್ರೆ ದ ಪರ್ಸನ್ ಹೂ ಸೆಂಡ್ ದ ಗೂಡ್ಸ್, ಯಾರು ಗೂಡ್ಸ್ ನ ಕಳಿಸ್ಕೊಡ್ತಾರೆ ಅವರು ಕನ್ಸೈನರ್. ಪರ್ಸನ್ ಟು ಹೂಮ್ ದ ಗೂಡ್ಸ್ ಆರ್ ಸೆಂಡ್ ಸೇಲ್ಸ್ ಇಸ್ ಕನ್ಸೈನಿ. ಸೊ ಗೂಡ್ಸ್ ಯಾರು ಕಳಿಸ್ಕೊಡ್ತಿರ್ತೀವಲ್ಲ ಆ ಪರ್ಸನ್ ನಾವಿಲ್ಲಿ ಕನ್ಸೈನಿ ಅಂತ ಕರಿತೀವಿ. So there are two persons, one is consignor and the other one is consignee. But not to that, the ownership of the goods is remain with consignor. Really ownership transfer agala, just possession matra transfer. Sending of goods from consignee to consignor to consignee is known as consignment. So consignor in consignee ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಆ ಪ್ರೋಸೆಸ್ ಗೆ ಕನ್ಸೈನ್ಮೆಂಟ್ ಅಂತ ಕರಿತೀವಿ. And the goods so sent are termed as goods sent on consignment. Consignment ಅಲ್ಲಿ ನಾವು ಏನು ಗೂಡ್ಸ್ ನ ಸೆಂಡ್ ಮಾಡ್ತೀವಿ ಆ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಕರಿತೀವಿ. ಫೀಚರ್ಸ್ ಆಫ್ ಕನ್ಸೈನ್ಮೆಂಟ್, ಏನೆಲ್ಲ ಫೀಚರ್ಸ್ ಇದೆ ಕನ್ಸೈನ್ಮೆಂಟ್ ಅಲ್ಲಿ? The goods sent by the consignor to the consignee cannot be treated as sales at the time of consignment. They are treated as sales only when those goods are actually sold by the consignee to the customer. So once consignor goods na consignee ಗೆ ಸೆಂಡ್ ಮಾಡಿದ ತಕ್ಷಣ ಸೇಲ್ಸ್ ಅಂತ. ಕನ್ಸೈನರ್ ಇಂದ ಕನ್ಸೈನಿ ಗೆ ಗೂಡ್ಸ್ ಸೆಂಟ್ ಆನ್ ಕರಿತೀವಿ. ಅದನ್ನ ಯಾವಾಗ ನಾವು ಸೇಲ್ಸ್ ಅಂತ ಟ್ರೀಟ್ ಮಾಡಬೇಕು ಅಂದ್ರೆ ಆಕ್ಚುಲ್ ಆಗಿ ಕನ್ಸೈನಿ ಅದನ್ನ ಕಸ್ಟಮರ್ ಗಳಿಗೆ ಸೇಲ್ಸ್ ಮಾಡುವಾಗ ಸೇಲ್ಸ್ ಅಂತ ಟ್ರೀಟ್ ಮಾಡಬೇಕು. The first feature. The second one, as consignment transaction cannot be treated as sales, they require special treatment in accounts. So, ಈ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಸೇಲ್ಸ್ ಅಂತ ಟ್ರೀಟ್ ಮಾಡದೇ ಇರೋದ್ರಿಂದ ಅದಕ್ಕೆ ಸ್ಪೆಷಲ್ ಬುಕ್ಸ್ ಆಫ್ ಅಕೌಂಟ್ಸ್ ಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. The third one, the main objective of consignment transaction are to increase sales. ಇಲ್ಲಿ ಕನ್ಸೈನ್ಮೆಂಟ್ ಅನ್ನೋದನ್ನ ಒಂದು ವೇನ ಏನಕ್ಕೋಸ್ಕರ ಬಿಸ್ನೆಸ್ ಮ್ಯಾನ್ ಅಥವಾ ಮ್ಯಾನುಫ್ಯಾಕ್ಚರ್ ಯೂಸ್ ಮಾಡ್ತಾರೆ in order to increase the sales, increase ಮಾಡ್ತಾರೆ ಕನ್ಸೈನ್ಮೆಂಟ್ ಅನ್ನೋದನ್ನ ಒಂದು ವೇನ ಅವರು ಯೂಸ್ ಮಾಡ್ತಾರೆ. The consignee is not responsible for any loss on sale of goods or any damage of goods when the goods are in mess. ಕನ್ಸೈನಿಗೆ ಗೂಡ್ಸ್ ಸೆಂಡ್ ಮಾಡ್ತೇನೆ, ಸೆಂಡ್ ಮಾಡೋದು ಗೂಡ್ಸ್ ಕನ್ಸೈನಿ ಹತ್ರ ಇದೆ. ಈ ಸಂದರ್ಭದಲ್ಲಿ ಗೂಡ್ಸ್ ಏನಾದ್ರು ಲಾಸ್ ಆದ್ರೆ ಅಥವಾ ಏನಾದ್ರು ಕನ್ಸೈನರೇ ರೆಸ್ಪಾನ್ಸ್ ಓನ್ ರಿಸ್ಕ್ ಅಲ್ಲಿ ಸೆಂಡ್ ಮಾಡೋದು. ಫಸ್ಟ್ ಒನ್ ಇಸ್ ದ ಕನ್ಸೈನಿ ಗೆಟ್ಸ್ ದ ಅಗ್ರೀಡ್ ಕಮಿಷನ್ ಫಾರ್ ದ ಸೋಲ್ಡ್. ಇಲ್ಲಿ ಕನ್ಸೈನಿ ನಾನು ಏನ್ ಗೂಡ್ಸ್ ನ ಸೇಲ್ಸ್ ಮಾಡ್ತಾನೆ ಕನ್ಸೈನರ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಕಮಿಷನ್ ಆನ್ ಅಗ್ರೀಡ್ ರೇಟ್. ಒಂದು ಅಗ್ರೀಡ್ ರೇಟ್ ಫಿಕ್ಸ್ ಮಾಡಿರ್ತಾರೆ, ಕಮಿಷನ್ ನ. These are the features of the difference between sale and a consignment. Sale ಮತ್ತೆ consignment. When goods are sold by one to another, the property in the goods immediately passes to the buyer. When the goods are on consignment, property
in goods remain with the consignor, only the possession is transferred. The sales ಅಂತ ಬಂದಾಗ when the goods are sold by one person to another, the both possession and the ownership is transferred purchasing per person, but in a consignment, only the possession of the goods is from to consign. ಅಂದ್ರೆ ಇಲ್ಲಿ ಸೇಲ್ಸ್ ಆಗಿರೋದು ಕನ್ಸೈನ್ಮೆಂಟ್ ಅಲ್ಲಿ ಆಗಿರೋದಿಲ್ಲ ಕಾಣೋದಿಲ್ಲ ಓನರ್ಶಿಪ್ ಟ್ರಾನ್ಸ್ಫರ್. When goods are sold by one to another, it becomes a relationship of a buyer and seller or a debtor and creditor between two persons. ಗೂಡ್ಸ್ ನ ಸೇಲ್ಸ್ ಮಾಡಿದಾಗ ಆ ಎರಡು ಪರ್ಸನ್ಸ್ ಗಳ ನಡುವೆ ಆಗುವಂತ ರಿಲೇಶನ್ಶಿಪ್ ನ ಏನಂತ ಕರಿಬಹುದು ಅಂದ್ರೆ ಬೈಯರ್ ಅಂಡ್ ಸೆಲ್ಲರ್ ಅಥವಾ ಡೆಟಾರ್ ಅಂಡ್ ಕ್ರೆಡಿಟಾರ್ ಅಂತ ಕರಿಬಹುದು. ಇನ್ ಕನ್ಸೈನ್ಮೆಂಟ್ ಅಲ್ಲಿ ಗೂಡ್ಸ್ ಸೆಂಟ್ ಆದ್ರೆ ಆ ರಿಲೇಶನ್ಶಿಪ್ ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಿನ್ಸಿಪಲ್ ಅಂಡ್ ಏಜೆಂಟ್ ರಿಲೇಶನ್ಶಿಪ್ ಅಥವಾ ಕನ್ಸೈನರ್ ಕನ್ಸೈನಿ ರಿಲೇಶನ್ ಕರಿತೀವಿ. ಹೀಗೆ ಸೇಲ್ಸ್ ಅಲ್ಲಿ ಬೈಯರ್ ಅಂಡ್ ಸೆಲ್ಲರ್ ಬರ್ತಾರೆ, ಕನ್ಸೈನ್ಮೆಂಟ್ ಅಲ್ಲಿ ಕನ್ಸೈನರ್ ಅಂಡ್ ಕನ್ಸೈನಿ ಬರ್ತಾರೆ. Third one, when goods are sold, the buyer cannot return the goods to the seller, whereas when the goods are sent on consignment, the goods are returnable, they remain unsold. So, sales ಅಲ್ಲಿ once the goods are sold cannot be taken back ಅಂತ. ಯಾವಾಗ ಬೈಯರ್ ಗೂಡ್ಸ್ ನ ಪರ್ಚೇಸ್ ಮಾಡ್ತಾನೆ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಬಟ್ ಇನ್ ಕನ್ಸೈನ್ಮೆಂಟ್ ಅಲ್ಲಿ ಹಂಗಲ್ಲ, ಕನ್ಸೈನರು ಕನ್ಸೈನಿ ಕಳ್ಸಿಕೊಟ್ಟಂತ ಕನ್ಸೈನಿ ವಾಪಸ್ ರಿಟರ್ನ್ ಮಾಡಬಹುದು ಯಾರಿಗೆ ಕನ್ಸೈನರಿಗೆ. Often, the risk in the goods is not transferred to the consignee despite the transfer of possession of goods. Any damage or loss to the goods is therefore borne by consignor, but in the case of sales, the risk is immediately transferred to the buyer. The goods are still in the possession of the seller. ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಿಸ್ಕ್ ಫ್ಯಾಕ್ಟರ್ ಕನ್ಸೈನ್ಮೆಂಟ್ ಅಲ್ಲಿ ಯಾವಾಗ್ಲೂ ಅದು ಕನ್ಸೈನರ್ ಹತ್ರನೇ ಇರುತ್ತೆ. ಗೂಡ್ಸು ಕನ್ಸೈನರ್ ಹತ್ರ ಇರಲಿ ಅಥವಾ ಕನ್ಸೈನಿ ಹತ್ರ ಇರಲಿ, ಆಗ್ತದೆಯಾ? ಗೂಡ್ಸು ಕನ್ಸೈನರ್ ಹತ್ರ ಇರಲಿ ಅಥವಾ ಕನ್ಸೈನಿ ಹತ್ರ ಇರಲಿ, ಸೊ ಆ ರಿಸ್ಕ್ ಆ ಗೂಡ್ಸ್ ಮೇಲೆ ಇರುವಂತ ರಿಸ್ಕ್ ಯಾವಾಗ್ಲೂ ಇರುತ್ತೆ. ಬಟ್ ಈ ಸೇಲ್ಸ್ ಅಂತ ಬಂದಾಗ ರಿಸ್ಕ್ ಟ್ರಾನ್ಸ್ಫರ್ ಆಗುತ್ತೆ ಸೆಲ್ಲರಿಂದ ಬೈಯರಿಗೆ. ಈ ಒಂದು ಗೂಡ್ಸ್ ಇನ್ ದ ಪೊಸೆಷನ್ ಆಫ್ ಸೆಲ್ಲರ್ ಪೊಸೆಷನ್ ಅಲ್ಲೂ ಕೂಡ ಗೂಡ್ಸ್ ಏನಾಗುತ್ತೆ ಅದರ ರಿಸ್ಕ್ ಬೈಯರ್ಗೆ ಟ್ರಾನ್ಸ್ಫರ್ ಆಗುತ್ತೆ. The expenses in respect of freight, cottage, insurance, etc. are met by the consignor in the consignment transaction, but in the case of sale of the expenses is borne by the purchaser unless otherwise provided in the. ಏನಾಗ್ತದೆ ಅಂದ್ರೆ ಆಫ್ಟರ್ ಪರ್ಚೇಸ್ ಆಫ್ ಗೂಡ್ಸ್ ಏನೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೂ ಸೊ ಕನ್ಸೈನ್ಮೆಂಟ್ ಅಲ್ಲಿ ಅದನ್ನ ಕನ್ಸೈನರ್. ಬಟ್ ಸೇಲ್ಸ್ ಅಂತ ಬಂದಾಗ ಆಫ್ಟರ್ ದ ಪರ್ಚೇಸ್ ಆಫ್ ಗೂಡ್ಸ್ ಆಲ್ ದ ಎಕ್ಸ್ಪೆನ್ಸಸ್ ಶುಡ್ ಬಿ met by ಪರ್ಚೇಸರ್, ಅದನ್ನ ಮೀಟ್ ಮಾಡಬೇಕಾಗುತ್ತೆ. ಕನ್ಸೈನ್ಮೆಂಟ್ ಅಲ್ಲಿ ಆ ಥರ ಎಲ್ಲ ಏನೇ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದ್ರೂ ಅದನ್ನ ಕನ್ಸೈನರೇ ಪೇ ಮಾಡಬೇಕು. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ sales and consignment. Thank you for watching this video. Thank you.